ನಗುವಿನ ಸರ್ದಾರ, ಮಗುವಿನ ಮನಸ್ಸುಗಾರ, ನೃತ್ಯದ ಸಾಹುಕಾರ, ಕರುನಾಡಿನ ಕುಮಾರ ಪುನೀತ್ ರಾಜ್ಕುಮಾರ್ ಅವರ ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ ನಡೀತಾ ಇರುವಂತದ್ದು. ಸಾಕಷ್ಟು ಅಭಿಮಾನಿಗಳು ಸಹ ಇವತ್ತು ಕಂಠೀರವ ಸ್ಟುಡಿಯೋಗೆ ಭೇಟಿ ನೀಡಿದ್ರು. ಮೂಲಕ ಶುಭ ಕೋರುವುದಕ್ಕೆ ಬಂದಿರುವಂತದ್ದು. ಇಲ್ಲಿ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಎಷ್ಟು ಖುಷಿಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಸೊ ನಾವು ಎಲ್ಲಿ ಮಾಡ್ಬೇಕು, ನಾವು ಉತ್ತರ ಕರ್ನಾಟಕ ಅಲ್ಲಿಂದ ಖುಷಿಗೆ ಲಿಮಿಟೇ ಇಲ್ಲ. ಅಪ್ಪು ಅಂದ್ರೆ ನಮ್ ಜೀವ, ಅವ್ರಿಲ್ಲ ಅಂತ ನಾವು ಇನ್ನೂ ನಂಬಕ್ಕೆ ಆಗಲ್ಲ. ಬಹಳ ಪ್ರೀತಿ ಅವ್ರಂದ್ರೆ ನಮ್ಗೆ. ನಾನಿರೋವರೆಗೂ ನನ್ನ ಅಪ್ಪು ಸರ್ ಅಭಿಮಾನಿನೇ. ನಿನ್ನೆ ಫಿಲಿಮ್ಗೆ ಹೋದ್ರು ಅವ್ರು ಇಲ್ಲ ಅನ್ನೋ ಥಾಟೇ ಇಲ್ಲ. ನಾವು ಅಭಿಮಾನಿಗಳೆಲ್ಲ ಅವ್ರನ್ನ ಜೀವಂತವಾಗಿ ಇಡ್ತೀವಿ. ನಾವು ಸಾಯೋವರೆಗೂ ಅಪ್ಪು ಸರ್ ಫ್ಯಾನೇ. ಅಪ್ಪು ಸರ್ಗೆ ಜೈ. ಮಿಸ್ ಅಲ್ಲ, ಅವ್ರು ಇಲ್ಲ ಅನ್ನೋದೇ ನಮ್ಮ ನಂಬಕ್ ಇನ್ನೂ ಆಗ್ತಿಲ್ಲ. ಉಳ್ಕಿದವ್ರು ಹೆಂಗಿರ್ತಾರೆ ನಾವಂತ್ರು ಅಪ್ಪು ಸರ್ ಪಕ್ಕ ಫ್ಯಾನ್ಸ್, ಜೀವ ಅವ್ರಂದ್ರೆ. ನೀವೆಲ್ಲಿಂದ ಬಂದಿದ್ದೀರಾ? ನಾವು ಇರ್ಕಲ್ರಿ. ಏನ್ ಹೇಳ್ತೀರಾ? ನಾವು ಅಪ್ಪು ಅಂದ್ರೆ ಬಹಳ ಇಷ್ಟ ರೀ. ನಾವು ಫಿಲ್ಮ್ ಎಲ್ಲ ನೋಡ್ತೀವಿ. ಅವ್ರು ಇಲ್ಲ ಅಂತ ನಾವು ಇದು ಮಾಡಲ್ರಿ. ಅದಾರೆ, ಜೀವಂತವಾಗಿ ಅದಾರೆ ನಮ್ಮಲ್ಲೇ. ಅಪ್ಪು ಇಲ್ಲ ಅಂತ ನಾವು ಭಾವಿಸಕ್ ಆಗಂಗಿಲ್ರಿ. ನಾವು ಇದು ಮಾಡ್ತೀವ್ರಿ. ನೀವೆಲ್ಲಿಂದ ಬಂದಿದ್ದೀರಾ? ಸರ್ ಏನ್ ಹೇಳ್ತೀರಾ? ಹೇಳಕ್ಕಿಂತ ಮುಂಚೆ ಒಂದ್ ಸೆಕೆಂಡ್ ವಿಡಿಯೋ ನೋಡಿ. ನನ್ನ ಮಗ ಊರಲ್ಲವನೇ ವಾಟ್ಸಪ್ ವಿಡಿಯೋ ಕಾಲ್ ಮಾಡಿದ್ದು ನೋಡಿ ಅಳ್ತಾವನೆ, ಕಾಣಿಸ್ತಿದೆ ಮೋಸ್ಟ್ಲಿ. ನೋಡಿ ಅಳ್ತಾ ಇದ್ದಾನೆ ಅವನು. ನನ್ನ ಮಗನ್ಗೆ ಗೊತ್ತು ಅಪ್ಪು ದೇವ್ರು ಹೆಂಗ ಅಂತ ಹೇಳ್ಬಿಟ್ಟು ನಾನು ಹೇಳೋಂತ ಅವಶ್ಯಕತೆ ಇಲ್ಲ. ನಾವು ಹುಟ್ಟದಾಗಿಂದನೂ ಅವ್ರ ಫ್ಯಾನು ಮೇಡಮ್. ನನ್ನ ಮಗ ಈಗ ಅಳದ್ ನೋಡಿ ಬಿಟ್ಟು ನನ್ಗೂ ಎಮೋಷನಲ್ ಆಯ್ತು ನಿಜವಾಗ್ಲೂ ಮೇಡಮ್. ತುಂಬಾನೇ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಭಿನ್ ಅವರು ಆಕಾಶ್ ಅವರು ರಿಲೀಸ್ ಆಗ್ಬೇಕು ನೆಕ್ಸ್ಟ್. ಇದು ಸಿಚುವೇಶನ್ ಚೇಂಜ್ ಮಾಡಕ್ ಹೇಳಿ, ಯಾಕಂದ್ರೆ ನೋಡಕ್ ಬರ್ತಾ ಇಲ್ಲ. ಯಾಕಂದ್ರೆ ಭಕ್ತಾದಿಗಳು ಜಾಸ್ತಿ ಜನ ಇದಾರೆ. ಸರಿ, ಅಪ್ಪು ಮೂವಿ ರಿಲೀಸ್ ತುಂಬಾ ಖುಷಿ ಆಗಿದೆ ಮೇಡಮ್. ಖುಷಿ ಪುಟ ಏನ್ ಹೇಳ್ತೀಯಾ? ಸರ್ ಒಂದೇ ಒಂದ್ ಸೆಕೆಂಡ್ ಇಲ್ಲಿ ನೋಡಿ. ನನ್ನ ಮಗ ನೋಡಿ ಇಲ್ಲಿ ಸರ್ ಅಳ್ತಾವನೆ. ಅಪ್ಪು ಸರ್ ಯಾವ ಮೂವಿ ಇಷ್ಟ ನಿಮ್ಗೆ? ಅಷ್ಟು ಹುಚ್ಚ ಅಭಿಮಾನಿ ಅಪ್ಪು ಸರ್ಗೆ. ಅಲ್ಲಿ ಸರಿ ಹೋಗ್ಲಿಲ್ಲ, ಲೈಟಿಂಗ್ ಬೇಕಲ್ವಾ? ಸೊ ಇನ್ನೊಂದಷ್ಟು ಅಭಿಮಾನಿಗಳಿದ್ದಾರೆ. ತಾವೆಲ್ಲಿಂದ ಬಂದಿರೋದು? ಸರ್ ಎಷ್ಟು ಖುಷಿ ಆಗ್ತಿದೆ ಇವತ್ತು ವಿಶ್ ಮಾಡಿದ್ದೀರಾ ಅಪ್ಪು ಸರ್ಗೆ? ಈ ಸಲನೂ ಖುಷಿ ಆಗುತ್ತೆ ಮೇಡಮ್. ಏನ್ ದುಃಖ ಅಂದ್ರೆ ಅವ್ರಿಲ್ಲ ಅನ್ನೋದಷ್ಟೇ ದುಃಖ. ಇಲ್ಲ ಅದ್ ಬಿಟ್ರೆ ಇನ್ನೇನು ಇಲ್ಲ. ಬಾಸ್ ಇಲ್ಲ ಅಂತ ನಾವ್ ಯಾವತ್ತೂ ಅನ್ಕೊಂಡಿಲ್ಲ. ಆ ಬಾಸ್ ಇದಾರ ಅಂತಾನೆ ಅನ್ಕೊಂಡಿರೋದು. ನಮ್ ಬಾಸ್ ಯಾವಾಗ್ಲೂ ನಮ್ ಜೊತೆಲೇ ಇದಾರೆ. ಜೈ ಅಪ್ಪು. ಸರ್ ನೀವೆಲ್ಲಿಂದ ಬಂದಿರೋದು? ಶಿವಮೊಗ್ಗ. ಎಷ್ಟು ಖುಷಿ ಆಗ್ತಿದೆ ಇವತ್ತು? ಹೇಗ್ ವಿಶ್ ಮಾಡಿದ್ರಿ? ತುಂಬಾ ಖುಷಿ ಆಗ್ತೈತಿ. ಅವ್ರಿಲ್ಲ ಅಂತ ತುಂಬಾ ಬೇಜಾರಾಗ್ತೈತಿ. ಅಪ್ಪು ಸರ್ದು ನಿನ್ನೆ ಒಂದು ರೀಸೆಂಟ್ ಆಗಿ ಒಂದು ಮೂವಿ ರಿಲೀಸ್ ಆಯ್ತು, ನೋಡಿದ್ರ? ನೋಡ್ತಿ, ತುಂಬಾ ಇಷ್ಟ ಆಯ್ತು. ಡ್ಯಾನ್ಸ್ ಫೈಟ್ ತುಂಬಾ ಇಷ್ಟ ಆಯ್ತು. ಯಾವ್ದಾದ್ರು ಒಂದು ಸಾಂಗ್ ಹೇಳ್ಬೋದಾ ತಾವು? ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕಂದು ಹೊಸರಿಗೆ ಬಂದು ಮನೆಗಳ ಮನಗಳ ಒಂದು ರಾಜಿಸುರಾಜನು ಆಡಿಸೆ ನೋಡು ಬೀಡಿಸೆ ನೋಡು ಎಂದು ಸೋಲದು ಸೋತು ತಲೆಯ ಬಾಗಲು. ಹೆಸರು ಜೀವನ್ ರಾಜ್. ಅಪ್ಪು ಸರ್ ಅಂದ್ರೆ ಇಷ್ಟ ನನಗೆ. ಇಷ್ಟ, ತುಂಬಾ ಇಷ್ಟ. ಯಾವ ಮೂವಿ ಇಷ್ಟ ಅಪ್ಪು ಸರ್ದು? ಅಪ್ಪು ಸರ್ ಲಾಸ್ಟ್ ಮೂವಿ ಮಾಡಿದ್ರೆ ಅದು ಇಷ್ಟ ಆಯ್ತು ಜಾಸ್ತಿ. ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಾ? ಯಾವ್ದು ಹೇಳ್ತೀಯ ಅಪ್ಪು ಸರ್ ಒಂದು ಡೈಲಾಗ್ ಹೇಳು. ಅಪ್ಪು ರಾಜ್. ಸೊ ನನ್ನ ಹೆಸರು ದೇವರಾಜ್ ಅಂದ್ಬಿಟ್ಟು ರಾಚೇಣಿಯಿಂದ ಶಿವಣ್ಣವ್ರ ಮನೆ ತೆಗೆಯಿಂದ ಬಂದಿರೋದು. ಡೈಲಾಗ್ ಕೇಳ್ತೀನಿ ನೋಡಿ. ಪಟಾಕಿ ಹಾರ್ದಾದನ್ನು ಹಚ್ಚೋದು ನಾವಾಗಿರ್ಬೇಕು, ಪಟಾಕಿ ಹಾರ್ದಾಗ ಹಚ್ಚೋದು ನಾವಾಗಿರ್ಬೇಕು, ಹೆಣ್ಣು ಹಣ್ಣು ಮಣ್ಣು ಅದಾಗದು ಹುಡ್ಕೊಂಡ್ ಬರಲ್ಲ, ನಾವು ಕೆಲಸ ಮಾಡ್ತಾನೆ ಬರೋದು ಅಂತ ಹೇಳಿ ಒಂದು ಡೈಲಾಗ್ ಆಗ್ತಾನೆ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಅಭಿಮಾನಿಗಳು ಇವತ್ತು ಅಪ್ಪು ಸರ್ ಅವರ ಬರ್ತ್ಡೇ ವಿಶೇಷವಾಗಿ ವಿಶ್ ಮಾಡೋದಕ್ಕೆ ಇಲ್ಲಿಗೆ ಬಂದಿರುವಂತದ್ದು. ಸಾಕಷ್ಟು ಅಭಿಮಾನಿಗಳು ಸಹ ಅಪ್ಪು ಅವರು ನಮ್ ಜೊತೆಲೇ ಇದ್ದಾರೆ, ನಮ್ಮಿಂದ ದೂರಾಗಿಲ್ಲ ಅನ್ನುವಂತಹ ನೋವನ್ನ ಸಹ ಹಂಚಿಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶೋಕ್ ನ್ಯೂಸ್, ಬೆಂಗಳೂರು.